ಈ ಕನಕಾಂಬರ ಕೂಡ ಔಷಧಿ ಗುಣಗಳನ್ನ ಹೊಂದಿದೆ ಅಂದ್ರೆ ನಂಬ್ತೀರಾ? ಈ ಸಸ್ಯದ ತವರೂರು ದಕ್ಷಿಣ ಭಾರತ ಮತ್ತು ಶ್ರೀಲಂಕಾ. ಅಲಂಕಾರಿಕ ಸಸ್ಯವಾಗಿ ಇದನ್ನು ನಮ್ಮ ಮನೆಯ ಕೈತೋಟದಲ್ಲಿ ಬೆಳೆಸ್ತೀವಿ. ಇದರ ಹೂಗಳಂತೂ ನೋಡಲು ತುಂಬಾನೇ ಆಕರ್ಷಕ. ಆದ್ರೆ ಈ ಸಸ್ಯ ಔಷಧಿ ಗುಣಗಳನ್ನು ಕೂಡ ಹೊಂದಿದೆ. ಕನಕಾಂಬರವನ್ನು ವೈಜ್ಞಾನಿಕವಾಗಿ ಕ್ರೊಸೆಂಡ್ರಾ ಇನ್ಫಂಡಿಬುಲಿಫಾರ್ಮಿಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅಬೋಲಿ ಅಂತ ಕರೀತಾರೆ. ಕನ್ನಡದಲ್ಲಿ ಕನಕಾಂಬರ, ಅಬ್ಬಲಿಗೆ ಅಂತ ಕರೀತಾರೆ. ಇನ್ನು ಇಂಗ್ಲಿಷ್ ನಲ್ಲಿ ಕ್ರೊಸೆಂಡ್ರಾ ಫೈರ್ ಕ್ರ್ಯಾಕರ್ಸ್ ಅಂತ ಕರೀತಾರೆ. ಕನಕಾಂಬರ 54ಕ್ಕೂ ಹೆಚ್ಚು ತಳಿಗಳನ್ನು ಹೊಂದಿದೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ ಫಾರ್ಮಸಿ ಅಂಡ್ ಲೈಫ್ ಸೈನ್ಸ್ ಪ್ರಕಾರ ಕನಕಾಂಬರ ಸಸ್ಯದ ಸಾರವು ಹೆಪಾಟೋ ಪ್ರೊಟೆಕ್ಟಿವ್ ಆಗಿದೆ. ಅಂದ್ರೆ ನಮ್ಮ ಲಿವರ್ ಅನ್ನು ಕಾಪಾಡುತ್ತೆ. ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿದೆ. ಆಂಟಿ ಅಲ್ಸರ್, ಆಂಟಿ ಡಯಾಬಿಟಿಕ್, ಆಂಟಿ ಕ್ಯಾನ್ಸರ್, ಆಂಟಿ ಆಕ್ಸಿಡೆಂಟ್, ಆಂಟಿ ಫಂಗಲ್, ಅಫ್ರೋಡೈಸಿಯಕ್, ಆಮೇಲೆ ಆಂಟಿ ಆರ್ಥ್ರೈಟಿಕ್ ಗುಣ ಹೊಂದಿದೆ. ಈ ಸಸ್ಯದಲ್ಲಿ ಫ್ಲವನಾಯ್ಡ್ಗಳು, ಆಲ್ಕಲಾಯ್ಡ್ಗಳು, ಸ್ಯಾಪೋನಿನ್ಗಳು, ಟರ್ಪೆನಾಯ್ಡ್ಸ್, ಗ್ಲೈಕೋಸೈಡ್ಸ್, ಟ್ಯಾನಿನ್ಗಳು ಹೀಗೆ ಇನ್ನು ಹಲವಾರು ರಾಸಾಯನಿಕ ಘಟಕಗಳು ಇವೆ ಎಂದು ವರದಿಯಾಗಿದೆ. ಸಾಂಪ್ರದಾಯಿಕವಾಗಿ ಇದನ್ನು ಸಣ್ಣ ಪುಟ್ಟ ತಲೆನೋವು, ಜ್ವರ, ಬ್ರಾಂಕೈಟಿಸ್, ಕಫ್, ಲಿವರ್ ಸಮಸ್ಯೆಗಳಲ್ಲಿ ಬಳಸಲಾಗುತ್ತೆ. ಇದರ ಹೂಗಳನ್ನು ಅರೆದು ಗಾಯದ ಮೇಲೆ ಲೇಪಿಸಿದ್ರೆ ಗಾಯ ಬೇಗ ವಾಸಿಯಾಗುತ್ತೆ. ಎಲೆಗಳನ್ನು ಪೇಸ್ಟ್ ಮಾಡಿ ಹಣೆಗೆ ಲೇಪಿಸಿದ್ರೆ ತಲೆನೋವು ಗುಣವಾಗುತ್ತೆ. ಯಾಕೆಂದ್ರೆ ಎಲೆಗಳು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿವೆ. ದೇಹದಲ್ಲಿ ಉರಿಯೂತ ಕಡಿಮೆ ಮಾಡುವ ಗುಣ ಹೊಂದಿವೆ. ಕನಕಾಂಬರದಲ್ಲಿರುವ ಫ್ಲೇವನಾಯ್ಡ್ಗಳು ಮತ್ತು ಫಿನಾಲಿಕ್ಸ್ ಗಳು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿವೆ. ಅಂದ್ರೆ ನಮ್ಮ ದೇಹವನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ನಿಂದ ರಕ್ಷಿಸುತ್ತವೆ. ಇದರರ್ಥ ಆಂಟಿ ಕ್ಯಾನ್ಸರ್ ಗುಣ ಹೊಂದಿವೆ. ಕ್ಯಾನ್ಸರ್ ಬರಲು ಬಿಡಲ್ಲ. ಆಂಟಿ ಡಯಾಬಿಟಿಕ್ ಗುಣ ಕೂಡ ಹೊಂದಿವೆ. ಕನಕಾಂಬರದಲ್ಲಿರುವ ಕೆಲವು ರಾಸಾಯನಿಕಗಳು ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸುತ್ತವೆ ಮತ್ತು ಗ್ಯಾಸ್ ಸಮಸ್ಯೆ, ಮಲಬದ್ಧತೆ ನಿವಾರಿಸುವಲ್ಲಿ ಕೂಡ ಸಹಾಯ ಮಾಡುತ್ತವೆ. ಈ ಸಸ್ಯವನ್ನು ಸಾಂಪ್ರದಾಯಿಕವಾಗಿ ಉಸಿರಾಟ ಸಮಸ್ಯೆಗಳಾದ ಬ್ರಾಂಕೈಟಿಸ್, ಕೆಮ್ಮು ಇವುಗಳನ್ನು ನಿವಾರಿಸುವಲ್ಲಿ ಬಳಸಲಾಗುತ್ತೆ. ಕನಕಾಂಬರ ಎಕ್ಸ್ಪೆಕ್ಟೋರೆಂಟ್ ಗುಣ ಹೊಂದಿರುವುದಾಗಿ ನಂಬಲಾಗಿದೆ. ಅಂದ್ರೆ ಕಫ ನಿವಾರಿಸುವ ಗುಣ ಹೊಂದಿದೆ ಅಂತ ಹೇಳಲಾಗುತ್ತೆ. ಹೀಗೆ ಕನಕಾಂಬರ ಬರೀ ಅಲಂಕಾರಿಕ ಸಸ್ಯ ಅಷ್ಟೇ ಅಲ್ಲ, ಔಷಧಿ ಸಸ್ಯ ಕೂಡ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.